ಎಸ್ ರೇಣುಕಾ ಸ್ವಾಮಿ ವಿಚಾರದಲ್ಲಿ ಆ ದರ್ಶನನ್ನು ತಗೊಂಡೋಗಿ ಬಳ್ಳಾರಿಗೆ ಹಾಕ್ಬೇಕಾ ಬೇಡವಾ ಅನ್ನೋದು ಇವಾಗ ಚರ್ಚೆ ನಡೀತಿದೆ. ಅಲ್ಲಿ ಆರೋಪಿಗಳನ್ನ ಬೇರೆ ಜೈಲಿನಲ್ಲಿ ಅಗತ್ಯ ವಸ್ತು ಪೂರೈಕೆಗೆ ಅವಕಾಶ ಕೋರಿ ಅವತ್ತು ಮಾಡಿದ್ದಾರೆ. ಬೇಟೆ ಕೊಡಿ ಅಂತಾನೋ ಹೊದಿಗೆ ಕೊಡಿ ಅಂತಾನೋ ಎಂಥದೋ ಒಂದು ಕೇಳಿದ್ದಾರೆ ಅವರು. ಸರಿ, ಈ ಪ್ರಕರಣ ಸೆಲೆಬ್ರಿಟಿ ಎಂಟ್ರಿ ಬಳಿಕ ಪ್ರಾಸಿಕ್ಯೂಷನ್ನು ಜೈಲು ಅಧಿಕಾರಿಗಳು ದುರ್ಬಳಕೆ ಮಾಡ್ಕೊಳ್ತಿದ್ದಾರೆ. ನೋ, ಆರೋಪ ಬಂದಿದ್ದು ದುರ್ಬಳಕೆ ಆರೋಪಿ ಮಾಡಿಕೊಂಡ್ರು ಅಂತ, ತನ್ನ ಅಧಿಕಾರವನ್ನು ಬಳಸಿ ಆರೋಪಿ ಮಾಡಿಕೊಂಡ್ರು ಅಂತ ಆರೋಪ ಬಂದಿದ್ದು. ಪ್ರಾಸಿಕ್ಯೂಷನ್ ದುರ್ಬಳಕೆ ಮಾಡ್ಕೊಂಡಿದ್ದಾರೆ ಅಂತಲ್ಲ. ಪರ್ಟಿಕ್ಯುಲರ್ಲಿ ಸುಪ್ರೀಂ ಕೋರ್ಟ್ ಬಂದ ಮೇಲೆ ಯಾವನ್ಗ್ರಿ ಧೈರ್ಯ ಇರುತ್ತೆ? ಒಳ್ಳೆ ಕಥೆ ಆಯಿತು. ಜೈಲಧಿಕಾರಿಗಳು ಕೋರ್ಟಿನ ಹಾದಿ ತಪ್ಪಿಸ್ತಿದ್ದಾರೆ. ಏನು ಹೇಳಬೇಕು ಅವರು? ಕೋರ್ಟ್ ಹಾದಿನ ಏನು ತಪ್ಪಿಸಿದ್ದಾರೆ? ಹೋಗಿ ನ್ಯಾಯಮೂರ್ತಿಗಳಾದ ಪ್ರತಿವಾಲ ಬೆಂಚ್ ಮುಂದೆ ಒಂದು ಅಪ್ಲಿಕೇಶನ್ ಹಾಕ್ರಿ, ಸಾರ್ ಎಲ್ಲ ಕೋರ್ಟ್ ದಾರಿ ತಪ್ಪಿಸ್ತಿದ್ದಾರೆ ನಿಮ್ಮನ್ನು ಸೇರಿಸಿ ಅಂತ ಹಾಕ್ರಿ, ಒಂದು ಅರ್ಜಿ ನೋಡೋಣ. ವಿಡಿಯೋ ಕಾನ್ಫರೆನ್ಸ್ ಅವಕಾಶ ಇದೆ ಅನ್ನೋದಿಲ್ಲ ಅಂತ. ಆಮೇಲೆ ಅವಕಾಶ ಇದೆ, ಅದು ಕೋವಿಡ್ ಆದ್ಮೇಲೆ ಬಂದಿರೋದು, ಅದು ಪರ್ಮನೆಂಟ್ ಅಲ್ಲ ಅಂತ ವಾದ ಮಾಡಿದ್ದಾರೆ. ಹಂಗೆಲ್ಲ ಇಲ್ಲ ಇಲ್ಲ, ಯಾರು ಹೇಳಿದ್ದು? ಈಗಲೂ ಇದೆ, ಈಗಲೂ ಇದೆ, ಅವಕಾಶ ಇದೆ. ವಿಡಿಯೋ ಕಾನ್ಫರೆನ್ಸಲ್ಲಿ ವಾದ ಪ್ರತಿವಾದಗಳು ಹೈಕೋರ್ಟಲ್ಲಿ ಕೇಸ್ಗಳೇ ನಡೀತಾ ಇವೆ, ಈಗಲೂ ಇದೆ, ಅದು ಇಲ್ಲ ಅಂತೇನಿಲ್ಲ. ಸರಿ, ಆಮೇಲೆ ಸುಪ್ರೀಂ ಕೋರ್ಟ್ ಇತ್ತು, ಇಲ್ಲದಿದ್ದರೆ ಮಾಡ್ಕೊಂಡ್ರಾಯ್ತು. ಏನೀಗ ಸುಪ್ರೀಂ ಕೋರ್ಟ್ ಇತ್ತೀಚಿನ ತೀರ್ಪಲ್ಲಿ ಸಜೆ ವಿಧಿಸೋದಕ್ಕೆ ದಾಹ ಇರಬಾರ್ದು ಅಂತೆಲ್ಲ ಹೇಳಿದ್ದಾರೆ. ಅದೆಲ್ಲ ಓಕೆ, ಕತೆ ಬೇರೆ. ಅದು ದುರ್ನಡತೆ ತೋರಿದಾಗ ಮಾಡಬೇಕು, ಜೈಲ್ ಶಿಫ್ಟ್ ಮಾಡ್ತಾರೆ. ಹಳೆದಕ್ಕೆ ಯಾಕೆ ಹಾಕಿದ್ರು? ಡಿಸ್ಚಾರ್ಜ್ ಆಗಿದ್ದು ಜೈಲಿಗೆ ವಾಪಸ್ ಹೋಗ್ಬೇಕಾಗಿತ್ತು ಅವ್ರು. ನನ್ನ ಪ್ರಕಾರದಲ್ಲಿ ಅವತ್ತಿನ ದಿನಾನೇ ರಾತ್ರಿಗೆ ಜೇಸಿಗೆ ಹೋಗ್ಬಿಟ್ಟು ಬೆಳಗ್ಗೆ ಅಲ್ಲಿಗೆ ಹೋಗಿ ರಿಪೋರ್ಟ್ ಮಾಡಬೇಕಾಗಿತ್ತು ಅವರು. ಯಾವ ಜೈಲಿಂದ ಆಚೆ ಬಂದರೆ ಆ ಜೈಲಿಗೆ ಹೋಗಿ ವಾಪಸ್ಸು ಅಂತ. ಫಸ್ಟ್ ಇಲ್ಲಿಗೆ ಹಾಕಿದ್ದಿದ್ದೆ ತಪ್ಪು ನನ್ನ ಪ್ರಕಾರ. ಕೋರ್ಟಲ್ ಡೈರೆಕ್ಷನ್ ಇರಲಿಲ್ಲ ಅಂತ ಕರ್ಕೊಂಡ್ಬಂದ್ಬಿಟ್ಟು ಆಯಿತು. ಈಗ ಆಯ್ತಲ್ಲ, ಅದು ನೋಡೋಣ ಆಮೇಲೆ ಏನು ಅಂತ. ಇಟ್ಕೊಂಡ್ರೆ ಇಟ್ಕೊಳ್ಳಿ, ಆಮೇಲೆ ಏನೋ ಹಾಸಿಗೆ ಕೊಡಬೇಕು, ಇನ್ನೊಂದು ಕೊಡೋಕ್ಕೆ ಬರಲ್ಲ ಅಂತವ್ರು. ಅವ್ರು ಹೇಳೋದೇನು? ಬೇರೆಯವ್ರಿಗೆ ಸಿಗ್ತಿರೋಂಥ ಫೆಸಿಲಿಟೀಸು ದರ್ಶನಕ್ಕೆ ಸಿಗ್ತಾ ಇಲ್ಲ. ಏನು ಬೇರೆಯವ್ರಿಗೆ ಸಿಗ್ತಿರೋದು? ನಿಮಗೆ ಹಿಂದೆ ಸಿಕ್ಕಿದ್ದ ಫೆಸಿಲಿಟೀಸನ್ನೇ ಈಗಲೂ ಫೆಸಿಲಿಟಿ ಅಂದರೆ ಅದು ಬರಲ್ಲ. ನೀವು ವಿಶೇಷವಾಗಿ ಆ ಕಾಲ ಮುಗಿದೋಗಿದೆ, ಆ ಸ್ವರ್ಣಯುಗ ಇಲ್ಲ. ನೋ ಸೆಲೆಬ್ರಿಟಿ ಸ್ಟೇಟಸ್ ಇಲ್ಲ. ಹಾಗೆ ಈಗಿರುವ ಕೈದಿಗಳಿಗೆ ಒಂದು ರಗ್ಗು, ಒಂದು ದಟ ಕೊಡ್ತಿದ್ದಾರೆ, ಒಂದು ಚಾಪೆ ಕೊಡ್ತಿದ್ದಾರೆ, ಒಂದು ಸಣ್ಣ ದಿಂಬು ಕೊಡ್ತಿದ್ದಾರೆ, ಒಂದು ಚೊಂಬು ಕೊಡ್ತಾರೆ, ಒಂದು ತಟ್ಟೆ ಕೊಡ್ತಾರೆ, ಏನೋ ಒಂದು ಕೊಡ್ತಾರಪ್ಪ. ಅದನ್ನು ನಮ್ಮನ್ನು ಕೊಡ್ತಿಲ್ಲ ಅಂದರೆ ನೀವು ಕೇಳಬೇಕು. ಕೇಳಕ್ಕೆ ಬಿಡಬಾರ್ದಾಗ ಅದನ್ನು ಕೇಳಬೇಕು. ಬೇಸಿಕ್ ನೀಡ್ಸ್, ಬೇಸಿಕ್ ಕೊಡೋದು. ನನ್ನನ್ನು ಕೇಳಿದ್ರೆ ಅವ್ರು ಪ್ರತ್ಯೇಕವಾದ ಸೆಲ್ಲಲ್ಲಿದ್ದಾಗ ಅವ್ರಿಗೆ ಇಂಡಿಯನ್ ಟಾಯ್ಲೆಟ್ ಕೊಡ್ತಾರೆ. ಭಾಳ ಜನಕ್ಕೆ ತುಂಬ ಕಷ್ಟ ರೀ, ಅದು ಆಗಲ್ರಿ ಪಾಪ. ಒಂದು ಕಮೋಡ್ ವ್ಯವಸ್ಥೆ ಅದೊಂದು ಮಾಡಿಕೊಟ್ರೆ ತಪ್ಪೇನಲ್ಲ ಅಂತ ನನ್ನ ವಾದಪ್ಪ. ಇಟ್ಸ್ ಆಲ್ಮೋಸ್ಟ್ ಇಂಪಾಸಿಬಲ್ ಕೆಲವ್ರುಗಳಿಗೆ, ನಮ್ಮಲ್ಲಿ, ಅದರಲ್ಲೂ ನಗರ ಪ್ರದೇಶದಲ್ಲಿ ಬಂದು ಹೋಗ್ಬಿಟ್ಟಿರೋರುಗಳಿಗೆ. ಆಮೇಲೆ ಒಂದು ತೆಳುವಾದ ಒಂದು ಹಾಸಿಗೆ ಸ್ಟೈಲಲ್ಲಿ ಒಂದು ಇಷ್ಟಪದ್ದು ಒಂದೊಂದು ಕೊಟ್ಟರೆ ಏನು ದೇಶ ಬಿದ್ದೋಗಲ್ಲ. 3000 ಜನ ಕೈದಿಗಳು ಕೊಟ್ಟರು ಏನು ದೇಶ ಬಿದ್ದೋಗಲ್ಲ. ಚಳಿಲಿ ಮಲ್ಕೊಳ್ಬೇಕು, ಆ ಥರ ನಡುಕ್ಕೊಂಡು ಚಳಿಲಿ ಏನು ಮಲ್ಕೊಳ್ಳೋದು? ಏನು ಸುಪ್ಪತ್ತಿಗೆ ಟೈಪ್ ಇಷ್ಟಪ್ಪ ಇರಬೇಕು, ಮಲ್ಕೊಂಡ್ರೆ ಫುಲ್ ಅರ್ಧ ಬಾಡಿ ಒಳಗೋಗ್ಬಿಡ್ಬೇಕು, ಆ ಟೈಪಲ್ಲಿ ಅಲ್ಲ ಯಾರೋ ಹೇಳ್ತಿರೋದು. ಏನೋ ಈಗ ಕೋರ್ಟ್ ಏನೋ ಒಂದು ತೀರ್ಮಾನ ತೊಗೊಳತ್ತೆ, ನೋಡೋಣ ಅದೇನಾಗತ್ತೆ ಅಂತ. ಹಾಂ, ಓಕೆ. ಇನ್ನು ಅತ್ಯಾಚಾರ ಪ್ರಕರಣದಲ್ಲಿ ಶಾಸಕ ಮುನಿರತ್ನಗೆ ಬಿಗ್ ರಿಲೀಫ್ ಸಿಕ್ಕಿದೆ. ಸಾಕ್ಷ್ಯಾಧಾರ ಕೊರತೆ ಹಿನ್ನೆಲೆಯಲ್ಲಿ ಎಸ್ಐಟಿ ಪೊಲೀಸರು ಜನಪ್ರತಿನಿಧಿಗಳ ವಿಶೇಷ ನ್ಯಾಯಾಲಯಕ್ಕೆ ಬಿ ರಿಪೋರ್ಟ್ ಸಲ್ಲಿಕೆ ಮಾಡಿದ್ದಾರೆ. ಮೊಬೈಲ್ನಲ್ಲಿ ವಿಡಿಯೋ ಮಾಡಿ ಶಾಸಕ ಮುನಿರತ್ನ ವಿರುದ್ಧ ಮಹಿಳೆಯೊಬ್ಬರು ಅತ್ಯಾಚಾರ ಆರೋಪವನ್ನು ಮಾಡಿದ್ರು. ತನಿಖೆ ನಡೆಸಿದ ಎಸ್ಐಟಿ ಪೊಲೀಸರು ಇದೀಗ ಬಿ ರಿಪೋರ್ಟ್ ಸಲ್ಲಿಕೆ ಮಾಡಿ ಮಹಿಳೆ ನಿದ್ರೆ ಮಾತ್ರೆ ಸೇವಿಸಿರುವಂತೆ ವಿಡಿಯೋ ಮಾಡಿದ್ರು 8 ಬಾರಿ ರಿಹರ್ಸಲ್ ಮಾಡಿರೋದು ಗೊತ್ತಾಗಿದೆ. ಆದರೆ ವೈದ್ಯಕೀಯ ತಪಾಸಣೆ ವೇಳೆ ನಿದ್ರೆ ಮಾತ್ರೆ ಸೇವಿಸಿರೋದರ ಬಗ್ಗೆ ಯಾವ ಅಂಶವೂ ಕೂಡ ವರದಿಯಲ್ಲಿ ಸಿಕ್ಕಿಲ್ಲ. ಇನ್ನು ಮುನಿರತ್ನ ವಿರುದ್ಧದ ಸಾಮೂಹಿಕ ಅತ್ಯಾಚಾರ ಕೇಸ್ ಕೋರಿ ಹೈಕೋರ್ಟ್ಗೆ ಸಲ್ಲಿಸಿದ ಅರ್ಜಿ ವಿಚಾರಣೆಯನ್ನು ಕೂಡ ನಡೆಸಿತು. ವಾದ ಪ್ರತಿವಾದ ಆಲಿಸಿದ ಕೋರ್ಟ್ ಮುನಿರತ್ನ ಬಂಧಿಸದಂತೆ ನೀಡಿದಂತಹ ಮಧ್ಯಂತರ ತಡೆಯನ್ನು ವಿಸ್ತರಣೆ ಮಾಡಿದೆ. ಸರ್, ಪೊಲೀಸ್ ನೀವೇ ಸರ್ಕಾಸ್ ಮಾಡಿ ಅಷ್ಟೆಲ್ಲ ಜಮ್ ಜುಮ್ ಜಾಮ್ ಡೋಮ್ ಡೋಮ್ ಅನಿಸ್ಬಿಟ್ಟು ಮಾಡಿ ಎಲ್ಲ ಮಾಡಿದ ಕೇಸಿಗೆ ನೀವೇ ಬಿ ರಿಪೋರ್ಟ್. ಹೌದು, ಸೇಮ್ ರಾಜಕೀಯದ ದುರಾಸೆ ಮತ್ತು ಅಧಿಕಾರದ ದುರ್ಬಳಕೆಯ ಪರಿಣಾಮಗಳಿವೆಲ್ಲ. ಸೇಮ್ ಬುರ್ಡಮ್ಯಾನ್ ಕೇಸ್ ಥರ ಚೆಕ್ ಮಾಡಲ್ಲ, ಗಿಕ್ ಮಾಡಲ್ಲ, ಯಾರೋ ಹೇಳ್ತಾರೆ ಮಾಡ್ತೀವಿ. ಆಯ್ತಪ್ಪ, ಈಗ ಯಾರು ಹೆಣ್ಮಕ್ಳನ್ನ ಕರ್ಕೊಂಬಂದು ಈ ಥರ ಹೇಳಿಸ್ತೀರಿ, ಬಿ ರಿಪೋರ್ಟ್ ಆಗೋಗುತ್ತೆ ಕತೆ. ಈಗ ಹೆಣ್ಮಕ್ಳ ಕತೆ ಏನು? ಆ ಅವ್ರುಗಳಾದ್ರು ಯೋಚನೆ ಮಾಡಬೇಕಲ್ಲ ಅದನ್ನ. ಮತ್ತು ಇದನ್ನು ರಾಜಕೀಯ ವೆಪನ್ನಾಗಿ ನೀವು ಬಳಸಿದ್ರೆ ನಾಳೆ ನೀವು ಅಧಿಕಾರದಲ್ಲಿದ್ದಾಗ ನಿಮ್ಮ ಮೇಲೂ ಇನ್ಯಾರು ಬಳಸಿದ್ರೆ ಏನು ಗತಿ? ಯಾರು ಯೋಚನೆ ಮಾಡ್ತಿದ್ದೀರಾ ಇದನ್ನೆಲ್ಲ? ಏನು, ನಾನು ಈ ಕೇಸ್ ಕೇಳಿಲ್ಲ, ಜನರಲಿ ಹೇಳ್ತಿರೋದು ನಾನು. ನಾಳೆ ಏನಾದ್ರು ಹೆಚ್ಚು ಕಡಿಮೆ ಆದರೆ ಗತಿ ಏನು? ನಾಳೆ ನಿಮ್ಮ ಮೇಲೂ ಯಾರು ಯೂಸ್ ಮಾಡ್ಬೋದಲ್ಲ ಇದೇ ವೆಪನನ್ನು, ನೀವು ಅಧಿಕಾರದಲ್ಲಿ ಇಲ್ದಿದ್ದಾಗ. ಆಲ್ ರೈಟ್, ಎಸ್.